ಬಹಳ ವಿವಾದಕ್ಕೆ ಕಾರಣ ಆಗಿಬಿಟ್ಟಿತ್ತು. KMFನ ಕಡೆಯಿಂದ ಯಾವುದೋ ID ಅಂತ ಒಂದು ಕಂಪನಿ ಇದೆ, ಅವ್ರ ಜೊತೆಲಿ ನಾವು ಶಾಮೀಲಾಗಿಬಿಟ್ಟಿದ್ದಾರೆ. ID ಕಂಪನಿ ದೋಸೆ ಇಡ್ಲಿ ಹಿಟ್ಟು ಅದರ ವಿರುದ್ಧ KMF ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಸಾಕಷ್ಟು ವಿವಾದವನ್ನು ನಾವು ಕೇಳ್ತಾ ಇದ್ವಿ. ಆದರೆ ಇದೀಗ KMF ಎಲ್ಲ ವಿವಾದಗಳಿಗೂ ತೆರೆ ಎಳೆಯುವಂತೆ ನಮ್ದು ಆ ಥರದ್ದು ಯಾವ ಅಡ್ಜಸ್ಟ್ಮೆಂಟ್ ಕೊಡೋ ಇಲ್ಲ, ಏನೂ ಇಲ್ಲ ಅಂಥೇಳಿ KMFನ ಕಡೆಯಿಂದ ದೋಸೆ ಮತ್ತು ಇಡ್ಲಿ ಹಿಟ್ಟು ಲಭ್ಯವಾಗಿ ಬಹಳ ರಾಜ್ಯಾದ್ಯಂತ ವಿವಾದ ಎದ್ದಿತ್ತು. BJP ಅವರು ಕ್ವಶನ್ ಮಾಡ್ತಾಯಿದ್ರು, ಕೇರಳ ಮೂಲದ ಕಂಪನಿ ಅಂತೆ, ಹಾಗಂತೆ ಹೀಗಂತೆ ಎಲ್ಲ ಹೇಳ್ತಾ ಇದ್ರಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡುವ ರೀತಿಯಲ್ಲಿ KMFನ ಕಡೆಯಿಂದ ಇವತ್ತು ದೋಸೆ ಇಡ್ಲಿ ಹಿಟ್ಟು ಲಭ್ಯ. ಮೊದಲ ಹಂತದಲ್ಲಿ ಬೆಂಗಳೂರಲ್ಲಿ ಇವತ್ತಿನಿಂದಲೇ ಲಭ್ಯವಾಗ್ತಾ ಇದೆ. ಇದು ಸುದ್ದಿಗೋಷ್ಠಿ ನಡೆಸಿ KMF ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ. ಇತರೆ ಕಂಪನಿಗಳಿಂದ ಒಂದು ದಿನಕ್ಕೆ 30 ಟನ್ ದೋಸೆ ಹಿಟ್ಟು ಮಾರಾಟ ಆಗ್ತಾ ಇದೆ. 450 ಗ್ರಾಮ್ ಪ್ಯಾಕ್ಗೆ 40 ರೂಪಾಯಿ ಇರುತ್ತೆ, 900 ಗ್ರಾಮ್ ಪ್ಯಾಕ್ಗೆ 80 ರೂಪಾಯಿ ನಿಗದಿ ಮಾಡಲಾಗಿದೆ. ನಂದಿನಿ ದೋಸೆ ಹಾಗೂ ಇಡ್ಲಿ ಹಿಟ್ಟಿನಲ್ಲಿ 5% ಪ್ರೋಟೀನ್ ಅಂಶವನ್ನು ಸೇರಿಸಲಾಗಿದೆ ಇರುತ್ತೆ ಅದರಲ್ಲಿ. ಬೆಂಗಳೂರಾದ ಬಳಿಕ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇಡಿಕೆ ಮೇರೆಗೆ ಆಯ್ತಪ್ಪ, ಬೆಂಗಳೂರಲ್ಲಿ ನಾವು ಇದೀಗ ಮಾರಾಟವನ್ನು ಶುರು ಮಾಡಿದ್ದೀವಿ, ಬೇರೆ ಜಿಲ್ಲೆಗಳಿಂದನೂ ಕೂಡ ಇಡ್ಲಿ ಹಿಟ್ಟಿಗೆ ದೋಸೆ ಹಿಟ್ಟಿಗೆ ಈ ಥರದೊಂದು ಬೇಡಿಕೆ ಬಂದರೆ ಅಲ್ಲೂ ನಾವು ಸಪ್ಲೈ ಮಾಡ್ತೀವಿ, ಗುಣಮಟ್ಟದಲ್ಲಂತೂ ನಾವು ರಾಜಿ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ ಅಂಥೇಳಿ ಭೀಮಾ ನಾಯಕ್ ಹೇಳಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರ ಅಮೃತಾಸ್ತ್ರದಿಂದ ಭಾಳ ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಇಡ್ಲಿ ಮತ್ತು ದೋಸೆ ಹಿಟ್ಟು ಯಾವತ್ತು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತೀರಿ ಅನ್ನೋದನ್ನು ಭಾಳಷ್ಟು ಚರ್ಚೆ ಆಗ್ತಾ ಇತ್ತು. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಮೃತಾಸ್ತ್ರದಿಂದ ನಿನ್ನೆ ಬಿಡುಗಡೆಯನ್ನು ಮಾಡಿಸಿದ್ದೀವಿ. ಇವತ್ತಿನಿಂದನೇ ಇಡೀ ಬೆಂಗಳೂರು ಸಿಟಿಯಲ್ಲಿ ನಾವು ಅದನ್ನು ಪ್ಲೇಸ್ಮೆಂಟನ್ನು ಮಾಡ್ತಿದ್ದೀವಿ. ಸೊ ಆದಷ್ಟು ಬೇಗನೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಒಂದು 15ರಿಂದ 20% ನಮ್ಮ ಬ್ರ್ಯಾಂಡನ್ನು, ನಂದಿನಿ ಬ್ರ್ಯಾಂಡನ್ನು, ಇಡ್ಲಿ ಮತ್ತು ದೋಸೆ ಹಿಟ್ಟನ್ನು ನಾವು ಮಾರ್ಕೆಟಿಂಗ್ಗೆ ಮಾಡ್ತಕ್ಕಂಥದ್ದನ್ನು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿಂದನೇ ಪ್ಲೇಸ್ಮೆಂಟನ್ನು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಪಾರ್ಲರ್ಗಳಲ್ಲಿ, ಎಲ್ಲ ನಮ್ಮ ನಂದಿನಿ ಶಾಪ್ಗಳಲ್ಲಿ, ನಂದಿನಿ ಪಾರ್ಲರ್ಗಳಲ್ಲಿ ನಮ್ಮ ಡೀಲರ್ಶಿಪ್ಗಳು ಎಷ್ಟಿದ್ದಾರೆ ಎಲ್ಲ ಡೀಲರ್ಶಿಪ್ಗಳನ್ನು ಅವ್ರ ಮುಖಾಂತರ ಮಾತಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಇಂಡೆಂಟ್ಗಳನ್ನು ಬೇಕು ಆ ಇಂಡೆಂಟ್ಗಳನ್ನು ಇವತ್ತಿಂದನೇ ನಾವು ಪ್ಲೇಸ್ಮೆಂಟನ್ನು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ವೇ ಪ್ರೋಟೀನನ್ನು ನಾವು ಹಾಕ್ತಾ ಇದ್ದೀವಿ. ವೇ ಪ್ರೋಟೀನ್ ಹಾಕಿದರೆ ಸೊ ಪ್ರೋಟೀನ್ ಹೆಚ್ಚಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ವೇ ಪ್ರೋಟೀನು ನಮ್ಮಲ್ಲೇ ಸಿಗೋದು, ಹೊರಗಡೆ ಎಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ವೇ ಪ್ರೋಟೀನ್ನ ನಮ್ಮದೇನು ಚೀಸು ಮತ್ತು ಪನ್ನೀರಲ್ಲಿ ಬರ್ತಕ್ಕಂಥ ವೇ ಪ್ರೋಟೀನ್ ಇದೆ, ಅದನ್ನು ನಾವು ಹಿಟ್ಟಲ್ಲಿ ಹಾಕ್ತಾ ಇದ್ದೀವಿ. ಸೊ ಅದಕ್ಕೆ ನಾವು